You are cleared to proceed. What's the deployment trajectory? Command. ನಮಸ್ಕಾರ ಸ್ನೇಹಿತರೆ, ಈಗ ಇಡೀ ವಿಶ್ವದಲ್ಲಿ ಸದ್ದು ಮಾಡ್ತಾ ಇರೋದು ನ್ಯೂಕ್ಲಿಯರ್ ಬಾಂಬ್ ಸುದ್ದಿ. ಅದರಲ್ಲೂ ಟ್ರಂಪ್, ಪಾಕ್ ಮತ್ತು ರಷ್ಯಾ ಸೇರಿದಂತೆ ವಿವಿಧ ದೇಶಗಳು ನ್ಯೂಕ್ಲಿಯರ್ ಟೆಸ್ಟ್ ಅನ್ನು ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಪಾಕ್ ಕೂಡ ಹಿಂದೆ ಹೇಳಿತ್ತು ನಾವು ನ್ಯೂಕ್ಲಿಯರ್ ವಾರ್ ಅನ್ನು ಮಾಡೋಕೆ ರೆಡಿ ಅಂತ. ಹಾಗಿದ್ರೆ ಪಾಕ್ ನ್ಯೂಕ್ಲಿಯರ್ ಟೆಸ್ಟ್ ಯಾಕೆ ಮಾಡ್ತಾ ಇದೆ? ಪಾಕ್ ಮತ್ತು ಭಾರತದಲ್ಲಿ ಯಾವ ದೇಶ ಹೆಚ್ಚು ನ್ಯೂಕ್ಲಿಯರ್ ಅನ್ನು ಹೊಂದಿದೆ? ಒಂದು ವೇಳೆ ಇದು ಯುದ್ಧದಲ್ಲಿ ಬಳಕೆ ಆದರೆ ಹೇಗೆ ಎಫೆಕ್ಟ್ ಆಗುತ್ತೆ? ಈ ಕುರಿತು ಎಲ್ಲವನ್ನ ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಸನ್ನಿವೇಶ ಆರಂಭ ಆಗಿತ್ತು. ನಂತರ ಅದು ಅಲ್ಲೇ ಸೈಲೆಂಟ್ ಕೂಡ ಆಯಿತು. ಆದರೆ ಎರಡು ದೇಶದ ಸಂಬಂಧ ಈಗ ಬೂದಿ ಮುಚ್ಚಿದ ಕೆಂಡದಂತೆ ಇದ್ದು ಯಾವಾಗ ಬೇಕಾದರೂ ಅದು ದಗ ಅಂತ ಹೇಳಿ ಹೊತ್ಕೊಳ್ಬಹುದು. ಆದರೆ ಈಗ ನ್ಯೂಕ್ಲಿಯರ್ ಬಗ್ಗೆ ಎರಡೂ ದೇಶದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಟ್ರಂಪ್ ಪಾಕಿಸ್ತಾನ ಪರಮಾಣು ಪರೀಕ್ಷೆಯನ್ನು ಮಾಡ್ತಿದೆ ಅಂತ ಹೇಳಿದ ಮೇಲೆ ಭಾರತದ ಕಣ್ಣು ಕೂಡ ಪಾಕಿಸ್ತಾನದ ಮೇಲೆ ಬಿದ್ದಿದೆ. ಯಾಕಂದರೆ ಪಾಕಿಸ್ತಾನದ ದೊಡ್ಡ ಶತ್ರು ಅಂದರೆ ಅದು ಭಾರತ. ಯುದ್ಧ ನಡೆದರೆ ಪಾಕ್ ಮತ್ತು ಭಾರತದ ನಡುವೆ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಪಾಕ್ ಕೂಡ ಭಾರತದ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕೋಕ್ಕೆ ಒಂದು ಅವಕಾಶ ಇರುತ್ತೆ. ಹೀಗಾಗಿ ಪಾಕ್ ಯಾಕೆ ನ್ಯೂಕ್ಲಿಯರ್ ಟೆಸ್ಟ್ ಅನ್ನು ಮಾಡ್ತಾ ಇದೆ? ಯಾರ ಬಳಿ ಹೆಚ್ಚು ಪರಮಾಣು ಬಾಂಬ್ ಇದೆ ಅನ್ನೋ ಕುರಿತು ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ. ಭಾರತ ಮತ್ತು ಪಾಕಿಸ್ತಾನಗಳು ಎರಡೂ ಕೂಡ ಸಾಕಷ್ಟು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ. 2025 ಮಾರ್ಚ್ನಲ್ಲಿ FAS ಒಂದು ವರದಿಯನ್ನು ನೀಡಿತ್ತು. ಆ ವರದಿಯ ಪ್ರಕಾರ ಭಾರತದ ಬಳಿ 180 ಅಣ್ವಸ್ತ್ರ ಸಿಡಿತಲೆಗಳಿದ್ದರೆ ಪಾಕಿಸ್ತಾನದ ಬಳಿ ಅಂದಾಜು 170 ಅಣ್ವಸ್ತ್ರ ಸಿಡಿತಲೆಗಳಿವೆ ಅಂತ ಹೇಳಿ ಒಂದು ವರದಿಯನ್ನು ನೀಡಿದೆ. ಇದು ಅಧಿಕೃತವಾಗಿ ಅನಧಿಕೃತವಾಗಿ ಎಷ್ಟಿದೆ ಅನ್ನೋ ಲೆಕ್ಕ ಕೂಡ ಗೊತ್ತಿಲ್ಲ. ಭಾರತ ಪರಮಾಣುವನ್ನು 1974ರಿಂದ ಆರಂಭವನ್ನು ಮಾಡ್ತು. ಭಾರತದ ಬಳಿ 10 ರಿಂದ 40 ಕಿಲೋಟನ್ ತೂಕದ ಸಿಡಿತಲೆಗಳಿದ್ದರೆ ಕೆಲವು ಅಂದಾಜಿನ ಪ್ರಕಾರ ಭಾರತದ ಬಳಿ 200 ಕಿಲೋಟನ್ ತೂಕದ ಸಿಡಿತಲೆಗಳು ಇವೆ ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ಇನ್ನು 1998ರಿಂದ ಪರಮಾಣು ರಾಷ್ಟ್ರವಾಗಿರುವ ಪಾಕಿಸ್ತಾನದ ಬಳಿ ಕೂಡ ಸಾಕಷ್ಟು ಪರಮಾಣು ಶಕ್ತಿಯನ್ನು ಹೊಂದಿದೆ. ಇದು ಕೂಡ 5 ರಿಂದ 12 ಕಿಲೋಟನ್ ತೂಕದ ಸಿಡಿತಲೆಗಳನ್ನು ಹೊಂದಿದೆ. ಉಭಯ ದೇಶಗಳು ತಮ್ಮ ಪರಮಾಣು ಶಸ್ತ್ರಾಸ್ತ್ರಗಳ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳೋಕೆ ಹೊರಟಿವೆ. 2023ರಲ್ಲಿ ಭಾರತ ತನ್ನ ಪರಮಾಣು ಕಾರ್ಯಕ್ರಮಗಳಿಗಾಗಿ $2.7 ಬಿಲಿಯನ್ ವೆಚ್ಚವನ್ನು ಮಾಡಿದರೆ ಪಾಕಿಸ್ತಾನ $1 ಬಿಲಿಯನ್ ಹಣವನ್ನು ವಿನಿಯೋಗಿಸಿತ್ತು. ಇದರ ಬಗ್ಗೆ ICAN ವರದಿ ಕೂಡ ಮಾಡಿತ್ತು. ಹೀಗಾಗಿ ಆಯಾ ದೇಶದಲ್ಲಿ ಎಷ್ಟಿದೆ ಅನ್ನೋ ಮಾಹಿತಿ ಕೂಡ ಅಧಿಕೃತವಾಗಿ ಇಲ್ದಿದ್ರು ಒಂದಿಷ್ಟಿದೆ ಅಂತ ಹೇಳಿ ಕೂಡ ಗೊತ್ತು. ಹಾಗಂತ ಇಲ್ಲಿ ಪಾಕ್ ಆಗಲಿ ಭಾರತ ಆಗಲಿ ಒಂದೇ ಒಂದು ಸಲ ಕೂಡ ನ್ಯೂಕ್ಲಿಯರನ್ನು ಬಳಸಿಲ್ಲ. ಮುಂದೆ ಕೂಡ ಬಳಸಿದರೆ ಇದರಿಂದ ಸಾಕಷ್ಟು ಹಾನಿ ಕೂಡ ಆಗುತ್ತೆ. ಎರಡೂ ದೇಶದ ಅರ್ಧಕ್ಕರ್ಧ ಜನ ಕೂಡ ಸಾಯ್ತಾರೆ. ಇಲ್ಲಿ ಲಕ್ಷ ಸಾಯೋದಲ್ಲ, ಕೋಟಿ ಜನಸಂಖ್ಯೆಯಲ್ಲಿ ಸಾಯ್ತಾರೆ. ಒಂದು ವೇಳೆ ನ್ಯೂಕ್ಲಿಯರ್ ವಾರ್ ನಡೆದರೆ ಆ ದುರಂತವನ್ನು ನಾವು ಕೂಡ ಕಲ್ಪನೆ ಕೂಡ ಮಾಡಿಕೊಳ್ಳೋದಕ್ಕೆ ಆಗಲ್ಲ. ರೂಟ್ಗಜ್ ವಿಶ್ವವಿದ್ಯಾಲಯ 2019ರಲ್ಲಿ ಒಂದು ಅಧ್ಯಯನವನ್ನು ಮಾಡಿತ್ತು. ಅದರ ಪ್ರಕಾರ ಭಾರತ 100 ಅಣ್ವಸ್ತ್ರ ಸಿಡಿತಲೆಗಳನ್ನು ಬಳಸಿದರೆ ಪಾಕಿಸ್ತಾನ 150 ಅಣ್ವಸ್ತ್ರ ಸಿಡಿತಲೆಗಳನ್ನು ಬಳಸಿದರೆ 50 ರಿಂದ 125 ಮಿಲಿಯನ್ ಜನ ತಕ್ಷಣ ಪ್ರಾಣವನ್ನು ಕಳೆದುಕೊಳ್ತಾರಂತೆ. ಅಂದರೆ 5 ಕೋಟಿಯಿಂದ 12 ಕೋಟಿ ಜನ ಅಲ್ಲೇ ತಕ್ಷಣ ಸಾಯ್ತಾರಂತೆ. ಆಗಸ್ಟ್ 1945ರಲ್ಲಿ ಅಮೆರಿಕ ಜಪಾನಿನ ಹಿರೋಶಿಮಾ ಮತ್ತು ನಾಗಾಸಕಿ ಮೇಲೆ ಪ್ರಯೋಗಿಸಿದ ಬಾಂಬ್ ದಾಳಿಯ ಮುಂದೆ ಇದೇನೂ ಅಲ್ಲ ಅಂಥೇಳಿ ಅನಿಸುತ್ತೆ. ಆ ದಾಳಿ ಇದ್ರ ಮುಂದೆ ಏನೂ ಅಲ್ಲ ಅಂಥೇಳಿ ಈ ಒಂದು ವರದಿ ಹೇಳುತ್ತೆ. ಹಿರೋಶಿಮಾ ಮೇಲೆ ಪ್ರಯೋಗಿಸಿದ ಲಿಟ್ಲ್ ಬಾಯ್ ಬಾಂಬ್ 15 ಕಿಲೋಟನ್ ಸಾಮರ್ಥ್ಯ ಹೊಂದಿತ್ತು. ಇದು 70 ರಿಂದ 1,40,000 ಜನರ ಸಾವಿಗೆ ಕೂಡ ಕಾರಣವಾಗಿತ್ತು. ಇನ್ನು ನಾಗಾಸಕಿ ಮೇಲೆ ಪ್ರಯೋಗಿಸಿದ ಫ್ಯಾಟ್ ಮ್ಯಾನ್ ಬಾಂಬ್ 20 ಕಿಲೋಟನ್ ಸಾಮರ್ಥ್ಯವನ್ನು ಹೊಂದಿತ್ತು. ಇದು 35,000ದಿಂದ 74,000 ಜನರನ್ನು ಕೊಂದಿತ್ತು. ಈ ಪ್ರಮಾಣವನ್ನು ನಾವು ಅರ್ಥ ಮಾಡಿಕೊಂಡು ಊಹಿಸಿಕೊಂಡು ಪಾಕಿಸ್ತಾನ ಒಂದು ವೇಳೆ ದೆಹಲಿಯ ಮೇಲೆ ನಾಗಾಸಕಿಗೆ ಪ್ರಯೋಗಿಸಿದಂಥ 20 ಕಿಲೋಟನ್ ಪರಮಾಣು ಸಿಡಿತಲೆಯನ್ನು ಪ್ರಯೋಗಿಸಿದರೆ ನೀವೇ ಊಹಿಸ್ಕೊಳ್ಳಿ, ಇದು ಅಂದಾಜು 7 ಚದರ ಕಿಲೋಮೀಟರ್ ಪ್ರದೇಶವನ್ನು ನಾಶಪಡಿಸಿ ಅತ್ಯಂತ ಜನ ಇರುವ ಪ್ರದೇಶದಲ್ಲಿ 5 ಲಕ್ಷದಿಂದ 10 ಲಕ್ಷ ಜನ ಕ್ಷಣಾರ್ಧದಲ್ಲೇ ಸಾಯಬಹುದಂತೆ. ಅದರ ಜೊತೆ ಆಸ್ಪತ್ರೆಗಳು, ಮನೆಗಳು, ಮೂಲಭೂತ ಸೌಕರ್ಯಗಳು ಕೂಡ ನಾಶಗೊಳ್ತವೆ. ಇನ್ನು ಹಲವಾರು ದಿನಗಳು ಕಾಲ ಬೆಂಕಿ ಕೂಡ ಹೊತ್ತಿ ಉರಿತಾನೆ ಇರುತ್ತೆ. ಈಗ ಭಾರತ ಇದಕ್ಕೆ ಪ್ರತಿಯಾಗಿ ಎಲ್ಲರೂ ಪಾಕಿಸ್ತಾನ ದೆಹಲಿ ಮೇಲೆ ಹಾಕಿದರೆ ಈಗ ಭಾರತ ಏನು ಮಾಡುತ್ತೆ, ಕರಾಚಿಯ ಮೇಲೆ 40 ಕಿಲೋಟನ್ ಸಿಡಿತಲೆಯನ್ನು ಪ್ರಯೋಗಿಸಿದರೆ ನೀವೇ ಕಲ್ಪನೆ ಮಾಡಿಕೊಳ್ಳಿ, ಇದು 10 ಚದರ ಕಿಲೋಮೀಟರ್ ಪ್ರದೇಶವನ್ನು ಧ್ವಂಸಗೊಳಿಸಿ 6 ರಿಂದ 12 ಲಕ್ಷ ಜನರನ್ನು ಸಾಯಿಸಿ ಪಾಕಿಸ್ತಾನದ ಅತಿ ದೊಡ್ಡ ನಗರವಾದ
ಲಾಹೋರನ್ನು ಸ್ಮಶಾನ ಮಾರುವಂತೆ ಮಾಡುತ್ತೆ. ಇದು ಕೇವಲ ಒಂದೊಂದು ಸಿಡಿತಲೆಯ ಉದಾಹರಣೆಗಳು ಅಷ್ಟೇ. ಎಲ್ಲ ಅಣ್ವಸ್ತ್ರ ಸಿಡಿತಲೆಗಳನ್ನು ಹಾಕಿದರೆ ಡಬಲ್ ಆಗ್ತಾ ಹೋಗುತ್ತೆ. ಕೋಟಿ ಜನ ಸಾಯ್ತಾ ಹೋಗ್ತಾರೆ. ಇನ್ನು ಆಧುನಿಕ ಸಿಡಿತಲೆಗಳು 12 ರಿಂದ 100 ಕಿಲೋಟನ್ ಇದ್ದು ಭಾರಿ ಹಾನಿ ಕೂಡ ಮಾಡುತ್ತೆ. ಇನ್ನು ಪರಮಾಣು ಸ್ಫೋಟ ಸಂಭವಿಸಿದಾಗ ಭೂಮಿಯ ಶಾಖ ಕೂಡ ಹೆಚ್ಚಾಗುತ್ತೆ. ಜನರು ಸುಟ್ಟ ಗಾಯಗಳಿಂದ ಮತ್ತು ಹೊಗೆಯನ್ನು ಉಸಿರಾಡಿ ಅದರಿಂದ ಕೂಡ ಸಾಯ್ತಾರೆ. ದೇಹದಲ್ಲಿರುವ ಅಂಗಾಂಗಗಳು ಕೂಡ ಹಾನಿಯಾಗಿ ಜನ ಸಾಯ್ತಾರೆ. ಇನ್ನು ಪಾಕ್ ಮತ್ತು ಭಾರತದ ನಡುವೆ ಕೆಲ ಸೆಕೆಂಡುಗಳಲ್ಲಿ ದೆಹಲಿ ಅಥವಾ ಕರಾಚಿಯಂಥ ನಗರಗಳಲ್ಲಿ ಲಕ್ಷಾಂತರ ಜನ ಸಾವಿಗೀಡಾದರೆ ಬದುಕುಳಿದವರು ಸುಟ್ಟ ಗಾಯಗಳಿಂದ ವಿಕಿರಣದ ವಿಷದಿಂದ ನರಳುತ್ತಾರೆ. ಇದರ ಪರಿಣಾಮವಾಗಿ ವಾಂತಿ, ಕೂದಲು ಉದುರುವುದು ಮತ್ತು ಅಂಗಾಂಗ ವೈಫಲ್ಯ ಕೂಡ ಕಾಣಿಸಿಕೊಳ್ಳಬಹುದು. ನೋಡಿದ್ರಿ ಅಲ್ವಾ, ಇದೊಂದು ಉದಾಹರಣೆ, ಒಂದು ಊಹೆ ಅಷ್ಟೇ. ಒಂದು ವೇಳೆ ಇದು ನಿಜವಾದರೆ ಹೇಗಿರುತ್ತೆ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.